ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಹತ್ಯೆ ಖಂಡಿಸಿ ಯಲ್ಲಾಪುರದಲ್ಲಿ ಬೃಹತ್ ಪ್ರತಿಭಟನೆ. ಜನವರಿ 4ರಂದು ಬೆಳಿಗ್ಗೆ ಸುಮಾರು 10 ಗಂಟೆಗೆ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ವಿವಿಧ ಹಿಂದೂ ಸಂಘಟನೆಗಳಿಂದ ಮದುವೆಯಾಗಲು ನಿರಾಕರಿಸಿದ್ದ ಹಿಂದೂ ಯುವತಿಯನ್ನು ಮುಸ್ಲಿಂ ಯುವಕ ಹತ್ಯೆ ಮಾಡಿದ ಘಟನೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಯಲ್ಲಾಪುರದಂಥ ಶಾಂತ ಊರಿನಲ್ಲಿ ಈ ರೀತಿಯ ಘಟನೆ ಸಂಭವಿಸಿರುವುದು ಅತ್ಯಂತ ಖೇದಕರ ಸಂಗತಿ. ಇದೊಂದು ಸ್ಪಷ್ಟವಾದ ಲವ್ ಜಿಹಾದ್ ಕೇಸ್ ಆಗಿದೆ. ಆರೋಪಿಯು ಆತ್ಮಹತ್ಯೆ ಮಾಡಿಕೊಂಡರೂ ಸಹ ಆತ ಆರೋಪಿಯೇ ಆಗಿದ್ದಾನೆ. ರಾಜ್ಯದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ, ಅಪಮಾನ, ಅತ್ಯಾಚಾರ ಪ್ರಕರಣಗಳು ರಾಜ್ಯ ಸರ್ಕಾರದ ನಿಷ್ಕ್ರಿಯತೆಯನ್ನು ತೋರಿಸುತ್ತದೆ ಎಂದರು. ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೊಣೆಮನೆ ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಈ ಒಂದು ಪ್ರಕರಣದಿಂದಾಗಿ ಯಲ್ಲಾಪುರ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಘಟನೆಗೆ ಸಾಕ್ಷಿಯಾಗಿದೆ. ಇದು ಕೇವಲ ಪ್ರೀತಿ ಪ್ರೇಮದ ವೈಫಲ್ಯದ ಘಟನೆ ಎಂದು ಪರಿಗಣಿಸದೆ ಇವೆಲ್ಲವುಗಳಿಗೆ ಮೂಲ ಕಾರಣ ಏನು ಎಂಬುದನ್ನು ನಾವೆಲ್ಲ ಗಂಭೀರವಾಗಿ ಯೋಚಿಸಬೇಕಿದೆ. ಈ ಒಂದು ಪ್ರಕರಣದಿಂದ ಆಕೆಯ 10 ವರ್ಷದ ಮಗ ಅನಾಥನಾಗುವಂತಾಗಿದೆ. ಈ ಘಟನೆ ಪೊಲೀಸರ ವೈಫಲ್ಯತೆಯಲ್ಲ, ಬದಲಾಗಿ ರಾಜ್ಯ ಸರ್ಕಾರದ ವೈಫಲ್ಯತೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ನಾಗೇಶ್ ಪತ್ತಾರ್, ಪ್ರಸಾದ್ ಹೆಗಡೆ, ಪ್ರಮೋದ್ ಹೆಗಡೆ, ಎಸ್.ಎನ್. ಭಟ್ ಏಕಾನ್, ಉಮೇಶ್ ಭಾಗವತ್, ಶ್ಯಾಮ್ಲಿ ಪಾಟಣ್ಕರ್, ರಾಮು ನಾಯ್ಕ್, ಶ್ರುತಿ ಹೆಗಡೆ, ನಾರಾಯಣ್ ನಾಯ್ಕ್, ಚಂದ್ರಕಲಾ ಭಟ್, ಗಜಾನನ್ ನಾಯ್ಕ್, ಜಗನ್ನಾಥ್ ರೇವಣ್ಕರ್, ವೆಂಕಟರಮಣ್ ಬೆಳ್ಳಿ, ಗೋಪಾಲಕೃಷ್ಣ ಬಗನ್ಪಾಲ್, ಚಿದಾನಂದ್ ಹರಿಜನ್ ಸೇರಿದಂತೆ ನೂರಾರು ಜನರು ಇದ್ದರು. ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ನೀಡಿದ್ದರು. ಪಟ್ಟಣದಲ್ಲಿ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಿ ಹಿಂದೂ ಮಹಿಳೆಯ ಹತ್ಯೆಯನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಏನಂದ್ರೆ ಇದು ಒಂದು ಪಕ್ಕ ಜಿಹಾದ್, ಇದರ ಎರಡು ಪ್ರಶ್ನೆ ಇಲ್ಲ. ಕೊಲೆ ಮಾಡಿದವನು ಆರೋಪಿಯೇ. ಅವನ ಆಮೇಲೆ ಆತ್ಮಹತ್ಯೆ ಮಾಡಿ ಏನೇ ಮಾಡಿದ್ರು ಅವನ ಆರೋಪಿ ಆಗ್ತಾನೆ. ಅದಕ್ಕೆ ಹಿನ್ನೆಲೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಆರೋಪಿ ಆಗಬೇಕು. ಆದ್ರೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದ ಮೇಲೆ ನಡೀತಾ ಇರುವಂತಹ ಬರ್ಬರವಾದಂತಹ ಹತ್ಯೆ, ಅತ್ಯಾಚಾರ, ಅಪಮಾನ ಇದೇನಿದೆ, ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಅತ್ಯಂತ ನಿಷ್ಕ್ರಿಯ ಒಂದು ಈ ರಕ್ಷಣೆಯ ಯೋಜನೆ ಹೊಂದಿದೆ ಅಂತ ನನಗೆ ಅನಿಸ್ತದೆ. ಕೊನೆಯಲ್ಲಿ ಗೃಹ ಸಚಿವರು ಅಥವಾ ಇನ್ನಾದರೂ ಸಂಬಂಧಪಟ್ಟಂತ ಸಚಿವರು ಹೇಳಿಕೆ ಕೊಟ್ಟು ಬಿಡ್ತಾರೆ. ಅದು ವೈಯಕ್ತಿಕ ಸಮಸ್ಯೆ ಆಗಿತ್ತು, ಅದರ ಬಗ್ಗೆ ಬಹಳ ಏನು ತಲೆ ಕೆಡಿಸುವಂಥದ್ದಿಲ್ಲ, ನಾವು ಯೋಗ್ಯ ತನಿಖೆ ಮಾಡ್ತೀವಿ ಅಂತ ಹೇಳಿ ಆ ವಿಷಯವನ್ನ ಒಂಥರ ಅದಕ್ಕೆ ಒಂದು ಶಕ್ತಿ ಕಳೆದೋಗಂತೆ ಮಾಡ್ತಾರೆ. ಇಲ್ಲಿ ಹೀಗಾಗೋ ಪ್ರಶ್ನೆ ಇಲ್ಲ. ಆದರೆ ದೇಶದ್ರೋಹಿ, ಮಾನವೀಯತೆಯ ದ್ರೋಹಿ ಪ್ರವೃತ್ತಿಗಳು ಬೆಳೀತಾ ಇರೋದರ ಪರಿಣಾಮವಾಗಿ ರಾತ್ರಿ ಬೆಳಗಾಗೋದ್ರೊಳಗಡೆ ಯಲ್ಲಾಪುರ ತಾಲೂಕು ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪ್ರಜ್ಞಾವಂತ ನಾಗರಿಕರನ್ನ, ಇಡೀ ಹಿಂದೂ ಸಮಾಜವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆಗೆ ಸಾಕ್ಷಿಯಾಗಿದೆ. ನಾವು ಯಲ್ಲಾಪುರದ ಘಟನೆಯನ್ನ ಒಂದು ಬಿಡಿಯಾದಂತಹ ಘಟನೆ, ಯಾರೋ ಇಬ್ಬರ ನಡುವೆ ನಡೆದಂತಹ ಪ್ರೀತಿ ಪ್ರೇಮದ ವೈಫಲ್ಯದ ಘಟನೆ ಅಂತ ನಾವು ಆಲೋಚನೆ ಮಾಡಬೇಕಾಗಿಲ್ಲ ಬಂಧುಗಳೇ. ಈ ಕರಾಳ ಅಧ್ಯಾಯ ಯಾವತ್ತು ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಯಾಕೆ ಯಾರು ಇದಕ್ಕೆಲ್ಲ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ ಬಂಧುಗಳೇ. 2.5 ವರ್ಷದ ಹಿಂದೆ ಈ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಕರಾಳ ಅಧ್ಯಾಯ ಒಂದು ಪ್ರಾರಂಭ ಆಯಿತು. ಅದು ಪರಿಹಾರನ ನಾವು ಆ ಮನೆಗೆ ತಲುಪಿಸೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.